ಏನು ನಡೆದಿದೆ ಸತ್ಯಾಂಶ. ರಾಮನಗರ ಅದೇನೋ ಪಾಪ ಹೇಳ್ತಾರೆ, ರಾಮನಗರದಿಂದ ದೇವಸ್ಥಾನ ಕಟ್ಟಿಸ್ತಾರಂತೆ. ಸದ್ಯ ದೇವಸ್ಥಾನ ಕಟ್ಟಿಸೋದು ಆಮೇಲೆ ನೋಡೋಣ. ಈ ರಾಮನಗರನ ರಾವಣ ರಾಜ್ಯ ಮಾಡಬೇಡಿ, ರಾವಣನ ನಗರ ಮಾಡಕ್ಕೆ ಹೋಗಬೇಡಿ. ಈ ರೀತಿಯ ಗಲಭೆಗಳಿಗೆ ಅವಕಾಶ ಕೊಟ್ಟರು. ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ MLA ಊರಲ್ಲೇ ಇರಲಿಲ್ಲ ಅಂತ. ಇವತ್ತು ಬೆಳಗ್ಗೆ ಹೇಳ್ತಾರಂತೆ MP ಫೋನ್ ಮಾಡಿ, ಏನು ಮಾಡ್ತೀವಿ ಗೊತ್ತಿಲ್ಲ, MP ಚುನಾವಣೆ ಬೇರೆ ಇದೆ, ಯಾವ ಕಾರಣಕ್ಕೂ ಸಸ್ಪೆಂಡ್ ಆಗಬಾರ್ದು ಅಧಿಕಾರಿ ಅಂತೇಳಿ ಫೋನ್ ಮಾಡ್ತಾರೆ. ನೋಡ್ಕೊತೀವಿ ಇದೇನು ಮಾಡ್ತಾರೆ ವಕೀಲರು, ಏನು ಸ್ಟ್ರೈಕ್ ಮಾಡಿ ಏನು ಮಾಡ್ತಾರೆ ನೋಡ್ತೀವಿ ಅಂತ. ಇದು ಆಡಳಿತ ಅಂತ ಕರೀ. ಇಲ್ಲಿ 6ನೇ ತಾರೀಕು ವಕೀಲರ ಸಂಘಕ್ಕೆ ಯಾರೋ ಪ್ರಗತಿಪರರು ಹೋಗ್ಬಿಟ್ರಂತೆ ಕೇಳೋಕ್ಕೆ, ಮನವಿ ಮಾಡೋದಕ್ಕೆ. ಅಲ್ಲಿ ಯಾರೋ ಒಂದು 8 ಜನ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ, ಹೊಟ್ಟೆ ಕುದ್ದಿರುತ್ತೆ, ಕಾಲು ಮುರಿದಿರುತ್ತೆ, ತಲೆ ಹೊಡೆದ್ರಂತೆ. ಯಾರು ಚಿಕಿತ್ಸೆ ಕೊಟ್ಟಿರೋದು ನೋಡಿಲ್ಲ. ಒಂದು ಕಾಲು ಮುರಿದಿದ್ದಾರೆ, ಇದನ್ನು ಫೋಟೋ ಇಡಬೇಕಲ್ಲ, ಅದು ಇಲ್ಲ. ಈಗ FIR ಎಲ್ಲ ಅದು 6ನೇ ತಾರೀಕು ಗಲಾಟೆ ಆಗಿರೋದು. 7ನೇ ತಾರೀಕು ಸಾಯಂಕಾಲ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. FIR ಕಂಪ್ಲೇಂಟ್, ಕೌಂಟರ್ ಕಂಪ್ಲೇಂಟ್ 7ನೇ ತಾರೀಕು ಕೊಡ್ತಾನೆ. ಇದು ಎಲ್ಲ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಗೆ ನಿಮ್ಮ ಏನು ನಡೆದಿದೆ ಸತ್ಯಾಂಶ. ರಾಮನಗರ ಅದೇನೋ ಪಾಪ ಹೇಳ್ತಾರೆ, ರಾಮನಗರದಿಂದ ದೇವಸ್ಥಾನ ಕಟ್ಟಿಸ್ತಾರಂತೆ. ಸದ್ಯ ದೇವಸ್ಥಾನ ಕಟ್ಟಿಸೋದು ಆಮೇಲೆ ನೋಡೋಣ. ಈ ರಾಮನಗರನ ರಾವಣ ರಾಜ್ಯ ಮಾಡಬೇಡಿ, ರಾವಣನ ನಗರ ಮಾಡಕ್ಕೆ ಹೋಗಬೇಡಿ. ಈ ರೀತಿಯ ಗಲಭೆಗಳಿಗೆ ಅವಕಾಶ ಕೊಟ್ಟರು. ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ MLA ಊರಲ್ಲೇ ಇರಲಿಲ್ಲ ಅಂತ. ಇವತ್ತು ಬೆಳಗ್ಗೆ ಹೇಳ್ತಾರಂತೆ MP ಫೋನ್ ಮಾಡಿ, ಏನು ಮಾಡ್ತೀವಿ ಗೊತ್ತಿಲ್ಲ, MP ಚುನಾವಣೆ ಬೇರೆ ಇದೆ, ಯಾವ ಕಾರಣಕ್ಕೂ ಸಸ್ಪೆಂಡ್ ಆಗಬಾರ್ದು ಅಧಿಕಾರಿ ಅಂತೇಳಿ ಫೋನ್ ಮಾಡ್ತಾರೆ. ನೋಡ್ಕೊತೀವಿ ಇದೇನು ಮಾಡ್ತಾರೆ ವಕೀಲರು, ಏನು ಸ್ಟ್ರೈಕ್ ಮಾಡಿ ಏನು ಮಾಡ್ತಾರೆ ನೋಡ್ತೀವಿ ಅಂತ. ಇದು ಆಡಳಿತ ಅಂತ ಕರೀ. ಇಲ್ಲಿ 6ನೇ ತಾರೀಕು ವಕೀಲರ ಸಂಘಕ್ಕೆ ಯಾರೋ ಪ್ರಗತಿಪರರು ಹೋಗ್ಬಿಟ್ರಂತೆ ಕೇಳೋಕ್ಕೆ, ಮನವಿ ಮಾಡೋದಕ್ಕೆ. ಅಲ್ಲಿ ಯಾರೋ ಒಂದು 8 ಜನ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ, ಹೊಟ್ಟೆ ಕುದ್ದಿರುತ್ತೆ, ಕಾಲು ಮುರಿದಿರುತ್ತೆ, ತಲೆ ಹೊಡೆದ್ರಂತೆ. ಯಾರು ಚಿಕಿತ್ಸೆ ಕೊಟ್ಟಿರೋದು ನೋಡಿಲ್ಲ. ಒಂದು ಕಾಲು ಮುರಿದಿದ್ದಾರೆ, ಇದನ್ನು ಫೋಟೋ ಇಡಬೇಕಲ್ಲ, ಅದು ಇಲ್ಲ. ಈಗ FIR ಎಲ್ಲ ಅದು 6ನೇ ತಾರೀಕು ಗಲಾಟೆ ಆಗಿರೋದು. 7ನೇ ತಾರೀಕು ಸಾಯಂಕಾಲ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. FIR ಕಂಪ್ಲೇಂಟ್, ಕೌಂಟರ್ ಕಂಪ್ಲೇಂಟ್ 7ನೇ ತಾರೀಕು ಕೊಡ್ತಾನೆ. ಇದು ಎಲ್ಲ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಗೆ ನಿಮ್ಮ